ಮಧ್ಯಪ್ರಾಂತ್ಯ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ಗಲ್ಫ್ನಲ್ಲಿರುವ ಭಾರತೀಯರಿಗೂ ಆತಂಕದ ಗಂಟೆ. ಮಧ್ಯಪ್ರಾಂತ್ಯ ಈಗ ಒಂದು ನಿರ್ಣಾಯಕ ತಿರುವಿನಲ್ಲಿದೆ. ಅಲ್ಲಿ ಉಲ್ಬಣಗೊಳ್ಳುತ್ತಿರುವ ಯುದ್ಧ ಭೀತಿ ಲಕ್ಷಾಂತರ ಜನರ ಜೀವ ಮತ್ತು ಜೀವನೋಪಾಯಗಳನ್ನು ಅಪಾಯಕ್ಕೆ ಸಿಲುಕಿಸಿದೆ. ಅದರಲ್ಲಿಯೂ ಅನೇಕರು ಗಲ್ಫ್ನಲ್ಲಿರುವ ಭಾರತೀಯ ಕಾರ್ಮಿಕರು. ಇರಾನ್ ಒಂದು ಕಟ್ಟುಕತೆಯಂತೆ ಕುಸಿಯುತ್ತಿದೆ ಎಂಬುದನ್ನು ಜಾಗತಿಕ ವರದಿಗಳು ದೃಢಪಡಿಸುತ್ತಿವೆ. ಈ ನಡುವೆ ಅಮೆರಿಕ ಈಗ ಈ ಯುದ್ಧದಲ್ಲಿ ಬಲವಾಗಿ ತೊಡಗಿಸಿಕೊಳ್ಳುವ ದಶೆಗಿಳಿದಿದೆ. ಸೌದಿ ಅರೇಬಿಯಾ, ಯುಜಿ, ಜೋರ್ಡಾನ್ ಮತ್ತು ಕತಾರ್ನಲ್ಲಿ ಆತನ ಸೇನಾ ತಾಣಗಳಿದ್ದು ಬಹ್ರೈನಿನಲ್ಲಿ ನೌಕಾ ಸ್ಥಾವರಗಳು ಸಿದ್ಧವಾಗಿವೆ. ಅಮೆರಿಕದ ಯುದ್ಧ ನೌಕೆಗಳು ಈ ಪ್ರದೇಶದ ಸಮುದ್ರಗಳಲ್ಲಿ ಸಂಗ್ರಹವಾಗುತ್ತಿದ್ದು ಈ ಸಂಘರ್ಷವು ಇನ್ನೂ ತೀವ್ರಗೊಳ್ಳಲಿರುವ ಸೂಚನೆ ನೀಡುತ್ತಿದೆ. 15 ನಿಮಿಷಗಳಲ್ಲಿ ಈ ಸ್ಫೋಟಕ ಬಿಕ್ಕಟ್ಟಿನ ಒಳಹರಿವು, ಗಲ್ಫ್ನಲ್ಲಿರುವ ಭಾರತೀಯರಿಗೆ ಇರುವ ತೀವ್ರ ಅಪಾಯಗಳು ಮತ್ತು ಈ ಸಂಕಟಪೂರ್ಣ ಕ್ಷಣದಲ್ಲಿ ಎಚ್ಚರಿಕೆಯ ಅಗತ್ಯತೆಗಳ ಕುರಿತು ಸಂಪೂರ್ಣವಾಗಿ ವಿವೇಚನೆ ಮಾಡುತ್ತೇವೆ. ಇರಾನ್ ಮುಂದೇನು ಮಾಡಬಹುದು? ಗಲ್ಫ್ ಯುದ್ಧದ ಸಮಯದಲ್ಲಿ ಸದ್ದಾಂ ಹುಸೇನ್ ಮಾಡಿದ ರೀತಿಯಲ್ಲಿ ಅಮೆರಿಕದ ಪ್ರಬಲ ಸೇನೆಗೆ ನೇರವಾಗಿ ಎದುರಿಸಲಾರದೆ ಇರಾನ್ ಯಾದೃಚ್ಛಿಕವಾಗಿ ಸೌದಿ ಅರೇಬಿಯಾ ಅಥವಾ ಯುಎಇ ಮೇಲೆ ಸ್ಕಡ್ ಕ್ಷಿಪಣಿಗಳನ್ನು ಹಾರಿಸಲು ಮುಂದಾಗಬಹುದು. ಇಂತಹ ತಂತ್ರಗಳು ಹಿಂದೆ ಭೀತಿಯ ವಾತಾವರಣವನ್ನು ಸೃಷ್ಟಿಸಿ ಆರ್ಥಿಕ ವ್ಯವಸ್ಥೆಗಳನ್ನು ತಗ್ಗಿಸಿದ್ದವು. ಈಗ ಕೂಡ ಇದೇ ಶೈಲಿ ಪುನರಾವೃತವಾಗುವ ಸಾಧ್ಯತೆ ಇದೆ. ಇರಾನ್ಗೆ ಕತಾರ್ ಮತ್ತು ಬಹ್ರೈನ್ ಜೊತೆಗೆ ರಾಜತಾಂತ್ರಿಕ ಸಂಬಂಧಗಳಿದ್ದರೂ ಕೂಡ ಅವರ ಕ್ಷಿಪಣಿಗಳಿಗೆ ನಿಖರತೆ ಇಲ್ಲ. ಮೊಸಾದ್ ಕಚೇರಿಯನ್ನು ಗುರಿಯಾಗಿಸಿ ಬಸ್ ನಿಲ್ದಾಣಕ್ಕೆ ಬಿದ್ದುದು ಈ ಅಸಮರ್ಥತೆಯ ಸ್ಪಷ್ಟ ಉದಾಹರಣೆ. ಗುರಿಯಾಗಬಹುದಾದ ಪ್ರದೇಶಗಳು ಮತ್ತು ಭಾರತೀಯರಿಗೆ ಇರುವ ಇರಾನ್ ಗುರಿಯಾಗಿಸಬಹುದಾದ ಸ್ಥಳಗಳು ಆತಂಕಕಾರಿ. ಇರಾನ್ ಗುರಿಯಾಗಿಸಬಹುದಾದ ಸ್ಥಳಗಳು ಆತಂಕಕಾರಿ. ಅಬುದಾಬಿ, ದುಬೈ, ಸೌದಿ ಅರೇಬಿಯಾದ ರಿಫೈನರಿಗಳು, ತೈಲ ಸಂಗ್ರಹ ಸ್ಥಳಗಳು, ಬಂದರುಗಳು ಇವೆಲ್ಲ ದಾಳಿಗೆ ತಲುಪಬಹುದಾದವು. ಇಸ್ರೇಲ್ ಈ ಸಂವಹನಗಳನ್ನು ಅಂತರಿಸಿದ ಬಳಿಕ ಈ ಯೋಜನೆಗಳ ಬಗ್ಗೆ ಜಾಗತಿಕ ಮಾಧ್ಯಮಗಳು ವರದಿ ಮಾಡುತ್ತಿವೆ. ಸೌದಿ ಮತ್ತು ಯುಎಇ ಜನರಲ್ ತಾಂತ್ರಿಕ ರಕ್ಷಣಾ ವ್ಯವಸ್ಥೆ ಇದ್ದರೂ ಸಹ 20 ಕ್ಷಿಪಣಿಗಳ ದಾಳಿಯಲ್ಲಾದರೂ ಕೆಲವು ತಲುಪಿದರೆ ಭಾರೀ ಹಾನಿ ಸಂಭವಿಸಬಹುದು. ಇದರಿಂದ ಭಾರತೀಯ ಕಾರ್ಮಿಕರು ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತದೆ. ಭಾರತೀಯರಿಗೆ ತುರ್ತು ಎಚ್ಚರಿಕೆ. ಗಲ್ಫ್ನಲ್ಲಿರುವ ಎಲ್ಲಾ ಭಾರತೀಯರಿಗೆ ನಾನು ತೀವ್ರ ಎಚ್ಚರಿಕೆಯನ್ನು ನೀಡುತ್ತೇನೆ. ಭಾರತದಲ್ಲಿ ಕೆಲವರು ಇರಾನ್ಗೆ ಸಹಾನುಭೂತಿ ಹೊಂದಿದ್ದರೂ ಈ ನಿಲುವುಗಳು ಗಲ್ಫ್ನಲ್ಲಿರುವ ನಿಮ್ಮ ಭದ್ರತೆಗೆ ಧಕ್ಕೆಯಾಗಬಹುದು. ಕ್ಷಿಪಣಿಗಳು ಯಾರನ್ನು ಹಾರಿಸುತ್ತವೆ ಎಂಬುದಿಲ್ಲ, ಅವು ನಾಗರಿಕ ಪ್ರದೇಶಗಳನ್ನೇ ಗುರಿಯಾಗಿಸಬಹುದು. ಸೌದಿ ಮತ್ತು ಯುಎಇ ಸುರಕ್ಷಿತವೆನ್ನಿಸಬಹುದಾದರೂ ಅಮೆರಿಕ ಈಗ ಬಹುಶಃ ನೇರವಾಗಿ ಯುದ್ಧಕ್ಕಿಳಿಯುತ್ತಿದೆ. ಇರಾನ್ನಿಂದ ಕೇವಲ 300 ಕಿಮಿ ಅಂತರದಲ್ಲಿರುವ ಈ ಪ್ರದೇಶಗಳು ಆಘಾತದ ಕೇಂದ್ರವಾಗಬಹುದು. ಕಡಿಮೆ ಅಂತರದ ಕ್ಷಿಪಣಿಗಳ ಅಪಾಯ. 500 ಕಿಮಿ ಒಳಗಿನ ಶಾರ್ಟ್ ರೇಂಜ್ ಕ್ಷಿಪಣಿಗಳು ಹೆಚ್ಚು ಸ್ಫೋಟ ಶಕ್ತಿಯನ್ನು ಹೊತ್ತಿರುತ್ತವೆ. ದೀರ್ಘ ಅಂತರದ ಕ್ಷಿಪಣಿಗಳಿಗಿಂತ ಇವು ಹೆಚ್ಚು ಹಾನಿಕಾರಕವಾಗಬಹುದು. ನಾಗರಿಕ ಮೂಲಸೌಕರ್ಯಗಳಿಗೆ ಹಾನಿ ಮಾಡಬಹುದು. ಈ ಯುದ್ಧ ಸಾಂಪ್ರದಾಯಿಕ ಹಂಚಿಕೆಗಳಿಗೆ ಒಳಪಟ್ಟದ್ದಲ್ಲ. ಬಹುಶಃ ಹಠಾತ್ ಮತ್ತು ಅವ್ಯವಸ್ಥಿತ ಕ್ರಮಗಳು ನಡೆಯಬಹುದು. ಇರಾನ್ನ ಶಕ್ತಿಯ ಭ್ರಮೆ ಈಗ ಕುಸಿಯುತ್ತಿದೆ. ಬಹುಮಂದಿ ತೆಹರಾನ್ನಿಂದ ಪರಾರಿಯಾಗುತ್ತಿದ್ದಾರೆ. ಟ್ರಂಪ್ ತೆಹರಾನ್ ಖಾಲಿ ಮಾಡಬೇಕೆಂದಿರುವ ಎಚ್ಚರಿಕೆ ಭವಿಷ್ಯದ ಭೀಕರ ದಾಳಿಗೆ ನಾಂದಿ ಎಂದು ಅನಿಸಬಹುದಾದ ಸೂಚನೆ. ಇರಾನ್ನ ತಂತ್ರಗಳು ಮತ್ತು ಕುಸಿತದ ಸಂಕೇತಗಳು. ಸದ್ದಾಂ ಶೈಲಿಯಲ್ಲಿ ಇರಾನ್, ಸೌದಿ, ಯುಎಇ ಅಥವಾ ಇತರ ಗಲ್ಫ್ ರಾಷ್ಟ್ರಗಳನ್ನು ಗುರಿಯಾಗಿಸಿ ಅಮೆರಿಕ ಇಳಿದು ಬರುತ್ತೆ ಎಂಬ ಒತ್ತಡ ತರುವ ಸಾಧ್ಯತೆ ಇದೆ. ನಾವು ಅಬುದಾಬಿಗೆ ಬಾಂಬ್ ಹಾಕಿದ್ದೇವೆಯಾ ಅಥವಾ ರಿಯಾದ್ ಹಾನಿಯಾಗಿದೆ ಎಂಬ ಹಗುರ ಆದರ್ಶಗಳನ್ನು ಅವರು ತಮ್ಮ ಬೆಂಬಲಿಗರಿಗೆ ನೀಡಬಹುದು. ಇದಕ್ಕೆ ಬಲಿಯಾಗುತ್ತಿರುವ ಕೆಲ ಭಾರತೀಯ ಯೂಟ್ಯೂಬ್ ಚಾನೆಲ್ಗಳು ಹಮಾಸ್ ಇಸ್ರೇಲ್ ಹಿಡಿದಿದೆ ಅಥವಾ ಹೆಜ್ಬುಲ್ಲಾ ಇಸ್ರೇಲ್ ಗೆದ್ದಿದೆ ಎಂಬ ತಪ್ಪು ಸುದ್ದಿಗಳನ್ನು ಹರಡುತ್ತಿವೆ. ವಾಸ್ತವದಲ್ಲಿ ಇರಾನ್ನ ಜನತೆ ಈಗ ಅವರ ಶಾಸಕರ ವಿರುದ್ಧವೇ ತಿರುಗುತ್ತಿದೆ. ಸರ್ಕಾರ ಬೆಂಬಲದ ರ್ಯಾಲಿಗಳು ಖಾಲಿಯಾಗಿವೆ. ಭಾರತದ ಆರ್ಥಿಕ ಬಲಕ್ಕೆ ಪರಿಣಾಮ. ಈ ಸಂಘರ್ಷದಿಂದ ಗಲ್ಫ್ನಲ್ಲಿರುವ ತೈಲ ಸಾಗಣೆ ಕುಗ್ಗಿದರೆ ಭಾರತದ ಆರ್ಥಿಕತೆಗೆ ತೀವ್ರ ಆಘಾತವಾಗಬಹುದು. ಭಾರತಕ್ಕೆ ಅಗತ್ಯವಿರುವ ತೈಲದ ಬಹುಪಾಲು ಈ ಪ್ರದೇಶದಿಂದ ಬರುತ್ತದೆ. ಇಂಥ ಹಿನ್ನೆಲೆಯಲ್ಲಿ ಇರಾನ್ ತೈಲ ಸಾಗಣೆಗೆ ಅಡ್ಡಿಯಾಗಬಹುದು. ಇದರ ಪರಿಣಾಮವಾಗಿ ತೈಲದ ಬೆಲೆ ಏರಿಕೆ, ಆರ್ಥಿಕ ಪತನೆ ಸಂಭವಿಸಬಹುದು. ಭದ್ರತೆಯ ಸಲಹೆ ಮತ್ತು ಅಂತಿಮ ಎಚ್ಚರಿಕೆ. ಇದೊಂದು ಸಾಮಾನ್ಯ ಯುದ್ಧವಲ್ಲ. ಒಂದು ಕೊನೆಗಾಲದ ದಿಕ್ಕು ಹೋರಾಟದ ಶಕ್ತಿಯ ಎದುರಾಟ ಇದಾಗಿದೆ. ಇರಾನ್ ಕ್ಷಿಪಣಿಗಳ ಮೂಲಕ ಅಮೆರಿಕ ಅಥವಾ ಇಸ್ರೇಲ್ ಬೆಂಬಲಿತ ರಾಷ್ಟ್ರಗಳನ್ನು ಗುರಿಯಾಗಿಸುತ್ತವೆ. ಇಸ್ರೇಲ್ ಅಥವಾ ಅಮೆರಿಕ ಈ ಆಕ್ರಮಣವನ್ನು ನಿಗ್ರಹಿಸುವಲ್ಲಿ ವಿಳಂಬ ಮಾಡುವುದಿಲ್ಲ. ಈ ಪರಿಣಾಮ ತೀವ್ರ ಮತ್ತು ಕ್ಷಣಿಕ. ಈ ಭೂ ರಾಜಕೀಯ ಬಿಕ್ಕಟ್ಟಿನಲ್ಲಿ ಭಾರತೀಯರು ತಮ್ಮ ಸಣ್ಣ ವೈಯಕ್ತಿಕ ಸುರಕ್ಷೆಗೆ ಮಿಗಿಲಾಗಿ ಗಮನಹರಿಸಬೇಕು. ದುಬೈ, ಅಬುದಾಬಿ, ರಿಯಾದ್ ಮೊದಲಾದ ಶಹರಗಳಲ್ಲಿ ಇರುವ ಭಾರತೀಯರು ವಿಮಾನ ನಿಲ್ದಾಣಗಳು,
ತೈಲ ಸೌಕರ್ಯಗಳ ಹತ್ತಿರವಿರುವ ಕಾರಣದಿಂದ ಹೆಚ್ಚಿದ ಅಪಾಯದಲ್ಲಿದ್ದಾರೆ. ನಿರಂತರ ಎಚ್ಚರಿಕೆ, ಸುರಕ್ಷತೆ ಮತ್ತು ಮಾಹಿತಿ ಅರಿವು ಇವೇ ಬದುಕಿನ ಕೀಲಿ. ಭಾರತೀಯ ವಲಸೆ ಕಾರ್ಮಿಕರು ಇಡೀ ಗಲ್ಫ್ ಆರ್ಥಿಕ ವ್ಯವಸ್ಥೆಯ ಅವಿಭಾಜ್ಯ ಅಂಗ. ಅವರ ಸುರಕ್ಷತೆ ನಮ್ಮ ಅತಿ ಉನ್ನತ ಆದ್ಯತೆ. ಈ ಯುದ್ಧ ಹೇಗೆ ಮುಂದುವರಿಯುತ್ತದೆ ಎಂಬುದು ನಿರ್ಣಯಿಸಲಾಗದು. ಆದರೆ ಎಚ್ಚರಿಕೆ, ಸರಿಯಾದ ಮಾಹಿತಿಯ ಅರಿವು ಮತ್ತು ಸ್ಥಳೀಯ ಸರ್ಕಾರದ ಸೂಚನೆಗಳಿಗೆ ಕಟ್ಟುನಿಟ್ಟಾಗಿ ಅನುಸರಿಸೋಣ. ಇದು ಕೇವಲ ಎಚ್ಚರಿಕೆಯ ಮಾತಲ್ಲ, ಇದು ಬದುಕು ಉಳಿಸೋ ಶಬ್ದ.